ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಎರಡು ಬಾರಿಗೆ ನೀರನ್ನ ಕೊಡದೇ ಇರತಕ್ಕಂತ ರೈತ ವಿರೋಧಿ ಸರ್ಕಾರಕ್ಕೆ 25,000 ರೂಪಾಯಿ ರೈತರಿಗೆ ಕೊಡದೇ ಇರೋ ಸರ್ಕಾರಕ್ಕೆ 25,000 ರೂಪಾಯಿ ರೈತರಿಗೆ ಕೊಡದೇ ಇರೋ ಸರ್ಕಾರಕ್ಕೆ ಹಾಲಿನ ಪ್ರೋತ್ಸಾಹಧನ ಹಣ ಕೊಡದೇ ಇರೋ ಸರ್ಕಾರಕ್ಕೆ ರೈತ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಅನ್ನು ಬಂದ್ ಮಾಡಿರೋ ಸರ್ಕಾರಕ್ಕೆ ರೈತರಿಗೆ ಕೊಡ್ತಾ ಇರ್ತಕ್ಕಂಥ ಡೀಸೆಲ್ ಬಂದ್ ಮಾಡಿರೋ ಸರ್ಕಾರಕ್ಕೆ ಎಲೆಕ್ಟ್ರಿಸಿಟಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕುರ್ಚಿ ಗಲಾಟೆನಲ್ಲಿ ರೈತರು ಸಾಯ್ತಾ ಇದ್ದಾರೆ. ರಾಜ್ಯಾದ್ಯಂತ ಮೆಕ್ಕೆಜೋಳದ ಖರೀದಿ ಕೇಂದ್ರ ಓಪನ್ ಆಗಿಲ್ಲ. ಕೇಂದ್ರ ಸರ್ಕಾರ 2,400 ರೂಪಾಯಿ ಪರ್ ಕ್ವಿಂಟಲ್ಗೆ ರೇಟ್ ನಿಗದಿ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ 2,400 ರೂಪಾಯಿ ಪರ್ ಕ್ವಿಂಟಲ್ ಪರ್ಚೇಸ್ ಮಾಡೋದಕ್ಕೆ ಖರೀದಿ ಕೇಂದ್ರಗಳು ಒಂದೂ ಇಲ್ಲ ರಾಜ್ಯದಲ್ಲಿ. ಹಾಗಾಗಿ ಬಾಯಿಗೆ ಬಂದಂತೆ ರೇಟ್ಗೆ ಮೆಕ್ಕೆಜೋಳವನ್ನು ಖಾಸಗಿ ಏಜೆನ್ಸಿಗಳು, ಖಾಸಗಿ ವ್ಯಕ್ತಿಗಳು ಕೊಂಡುಕೊಳ್ತಾ ಇದ್ದಾರೆ. ಇದರಿಂದ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಎರಡನೇದು ತುಂಗಭದ್ರಾ ಡ್ಯಾಮ್ನ ನೀರಿನಿಂದ ಪ್ರತಿ ವರ್ಷ 2 ಬೆಳೆಗಳನ್ನು ಬೆಳೀತಾ ಇದ್ರು ನಮ್ಮ 4 ಜಿಲ್ಲೆ ರೈತರು. ರಾಯಚೂರು, ಕೊಪ್ಪಳ, ವಿಜಯನಗರ ಮತ್ತು ಬಳ್ಳಾರಿ ಸುಮಾರು 16 ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ 2 ಬೆಳೆಯನ್ನು ತೆಗಿತಾ ಇದ್ರು, ಭತ್ತ, ಅಕ್ಕಿ. ಇಲ್ಲಿನ ಅಕ್ಕಿ ವಿದೇಶಕ್ಕೂ ಕೂಡ ಹೋಗ್ತಾ ಇದೆ. ಅಷ್ಟು ಒಳ್ಳೆ ಅಕ್ಕಿಯನ್ನು ನಮ್ಮ ರೈತರು ಬೆಳೀತಾ ಇದ್ರು. ಇವತ್ತು 2ನೇ ಬೆಳೆಯನ್ನು ರೈತರು ತೆಗಿಯೋಕ್ಕಾಗ್ತಾ ಇಲ್ಲ. ಕಾರಣ ಏನು ಅಂತೇಳಿದ್ರೆ ತುಂಗಭದ್ರಾ ಡ್ಯಾಮ್ ನೀರನ್ನು ಗೇಟ್ಗಳು ಸರಿ ಇಲ್ಲ ಅಂತೇಳಿ ಸಮುದ್ರಕ್ಕೆ ಬಿಡ್ತಾ ಇದ್ದಾರೆ, ಆಂಧ್ರ ಪ್ರದೇಶಕ್ಕೆ ಬಿಡ್ತಾ ಇದ್ದಾರೆ. ಪರಿಣಾಮವಾಗಿ ನಮ್ಮ ಕರ್ನಾಟಕ ರಾಜ್ಯದ ಈ 4 ಜಿಲ್ಲೆಯ ರೈತರಿಗೆ ಮರಣ ಶಾಸನವನ್ನು ಮಾಡ್ತಾ ಇದ್ದಾರೆ. ರೈತರಿಗೆ ಸಾವಿಗೆ ಕಾರಣರಾಗಿದ್ದಾರೆ. ಆದ್ದರಿಂದ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ, 2ನೇ ಬೆಳೆಗೆ ನೀರನ್ನು ಕೊಡೋಕ್ಕಾಗ್ತಾ ಇಲ್ಲಲ್ಲ, ಆದರೆ 2ನೇ ಬೆಳೆಯ ದುಡ್ಡನ್ನು ಕೊಡಿ. 1 ಎಕರೆಗೆ 25,000 ರೂಪಾಯಿ ಹಣವನ್ನು ಕೊಡಿ. 16 ಲಕ್ಷ ಹೆಕ್ಟೇರ್ ಭೂಮಿಗೆ 25,000 ರೂಪಾಯಿನಂತೆ ಪರ್ ಎಕರ್ ಅಷ್ಟು ಹಣವನ್ನು ಕೊಡಬೇಕು. ಇಲ್ಲ ಅಂತೇಳಿದರೆ ನಾವು ಈ 4 ಜಿಲ್ಲೆಯಾದ್ಯಂತ ಭಾರಿ ದೊಡ್ಡ ಹೋರಾಟವನ್ನು ರೂಪಿಸ್ತೇವೆ. ಮತ್ತು 8ನೇ ತಾರೀಕೇನು ಸದನ ನಡೀತಾ ಇದೆ, ಆ ಸದನದಲ್ಲೂ ಕೂಡ ನಾವು ಆಗ್ರಹ ಪಡಿಸ್ತೇವೆ. 2ನೇ ಬೆಳೆಗೆ ಹಣವನ್ನು 25,000 ರೂಪಾಯಿ ಪರ್ ಎಕರ್ ಹಣವನ್ನು ಕೊಡಬೇಕು. ಇಲ್ಲ ಅಂತೇಳಿದರೆ ಸದನದಲ್ಲಿ ನಾವು ಬಹಳ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಸರ್ಕಾರವನ್ನು ಆಗ್ರಹ ಪಡಿಸ್ತೇವೆ. ಖರೀದಿ ಕೇಂದ್ರವನ್ನು ತೆಗಿಬೇಕು. ಮೆಕ್ಕೆಜೋಳಕ್ಕೆ 620 ಕೋಟಿ ರೂಪಾಯಿ ಹಾಲು ಪ್ರೋತ್ಸಾಹಧನ ಏನಿತ್ತು ಅದನ್ನು ಬಿಡುಗಡೆ ಮಾಡಬೇಕು ಅಂತ ಆಗ್ರಹ ಪಡಿಸ್ತೇವೆ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.